ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದ್ದು, ದಾಳಿಯಿಂದ ಇಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆಯಲ್ಲಿ ನಡೆದಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದ ಜುನೇದ್ ಮತ್ತು ಅರ್ಬಾಜ್ ಎಂಬುವವರಾಗಿದ್ದು, ಎರಡು ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಎಂದು ತಿಳಿದುಬಂದಿದೆ. ಕಲಂದರ್ ಪಾಷಾ ಅಲಿಯಾಸ್ ಬಾಬು, ಸನ್ ವಿತ್ ಶರೀಫ್, ಜೀಶಾನ್ ಶರೀಫ್, ಫಿರ್ದೋಸ್ ಶರೀಫ್ ಎಂಬುವವರು ಬೆಂಗಳೂರಿನಿಂದ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಎಂ ಶಫಿ ಅರ್ಬಾಜ್, ಜುನೇದ್ ಅಹಮದ್, ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಎಂಬುವವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಲಾಗಿದ್ದು, ಜುನೇದ್ ಕೈಗೆ ಮಚ್ಚುಗಳಿಂದ ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂಇಜಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸರ್, ನನ್ನ ಹೆಸರು ಜುನೇದ್. ನಾನು ಉಪ್ಪರಪೇಟೆ ನಿವಾಸಿ. ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಸೈಯದ್ ಸನ್ನಿ ಶರೀಫ್ ಅಂತ ನಿಂತ್ಕೊಂಡಿದ್ನು. ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು. ಅವರು ಹಳ್ಳಿಯ ಜೀಶಾನ್ ಶರೀಫ್ ಅಂತ ಇದ್ದಾನೆ. ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು. ಮಾತಲ್ಲಿ ಅವ್ರು 30-40 ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಮೇಲೆ ಮಚ್ಚುಗಳು ಎತ್ಕೊಂಡು, ನೋಡಿ ಸರ್, ಈ ಥರ ಹೊಡೆದಿದೆ ನಮಗೆ, ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು. ಅವನು ಕಲಂದರ್ ಶರೀಫ್ ಅವನ ಮಗನು ಸನ್ನಿ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು 30 ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ತಂದೆ ಹೊಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನಾನು ಬಿದ್ದಿದೆ ಇಲ್ಲಿ, ಮತ್ತೆ ನಮ್ಮ ಅಣ್ಣಗೆ ಕಾಲಿಗೆ ಎಡೆಯಾಗಿ ಬಿದ್ದಿದೆ. ಇವ್ರು ಬೇರೆಯವರಿಂದ ಬಂದು ನಮಗೆ ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಸರ್. ಇದು ನಮ್ಗೆ ನ್ಯಾಯ ಆಗ್ಬೇಕು ಸರ್. ಏನ್ ವಿಚಾರ ಅಂದ್ರೆ, ನಮ್ಮ ತಮ್ಮ ಇದ್ದಾನೆ, ನಮ್ಮ ಚಿಕ್ಕಪ್ಪ ಮಗನು. ಅವ್ನ್ ಮೊನ್ನೆ ಇವತ್ತು 8 ಗಂಟೆಗೆ ಪೊಲೀಸ್ ಇದ್ರ ಟೀ ಸ್ಟಾಲ್ ಹತ್ರ ಕುತ್ಕೊಂಡಿದ್ರೆ ಅವ್ನ್ ಸನ್ನಿ ಶರೀಫ್ ಬಂದ್ಬಿಟ್ಟು ಹೊಡೆದಿದ್ದಾನೆ. ಅವ್ನಿಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಏನ್ ಚಿಕ್ಕ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಮಸೀದಿ ಹತ್ರ ಎಲ್ಲ ಸೇರ್ಬಿಟ್ಟು ನಮ್ಮ ತಂದೆಗೂ ಮತ್ತೆ ನಮ್ಮ ಅಣ್ಣಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಮಚ್ಚಿಗೆ ಎತ್ಕೊಂಡು 30-40 ಜನ ಸೇರ್ಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ. ಬಟ್ ನನ್ಗೆ ಒಬ್ಬನಿಗೆ ನನಗೆ ಬಿದ್ದಿದೆ, ನಮ್ಮ ಅಣ್ಣಗೆ 2 ಕಾಲ್ಗೂ ಬಿದ್ದಿದೆ. ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್. ನಮ್ಮ ಅಣ್ಣ ಎಂ ಅರ್ಬಾಜ್ ಅಂತ, ನಮ್ಮ ಅಪ್ಪಗೆ ಹೊಡೆಯಕ್ಕೆ ಹೋದ್ರು. ನಾನು ಅಡ್ಡ ಹಿಂಗೆ ಕೈ ಕೊಟ್ಟಿದ ತಕ್ಷಣನೇ ನನಗೆ ಇಲ್ಲಿ ಬಿತ್ತು. ಮತ್ತೆ ಇಲ್ಲಿ ನನಗೆ ಜಾಸ್ತಿ ಇದಾಗಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ 2 ನರ್ವ್ ಕಟ್ ಆಗಿದೆ ಅಂತ. ಇವಾಗ ನಮಗೆ ಪೊಲೀಸರಿಂದ ರಕ್ಷಣೆ ಆಗಬೇಕು. ಅವ್ರಿಗೆ ನಾವು ಮಾಡಿದ್ದಕ್ಕೆ ಅವ್ರು ಕರ್ಕೊಂಡು ಬರ್ಬೇಕು. ನಮ್ಮ ಹತ್ರ ಸಾಕ್ಷಿಗಳೈತೆ. ಅವ್ರು ಜೀಶಾನ್ ಶರೀಫ್ ಅಂತ ಇದಾನಲ್ಲ, ಅವ್ನು ಯಾವಾಗ ಬಂದ್ರು ನಮ್ಮ ಮೇಲೆ ರೌಡಿಸಮ್ ಮಾಡ್ತಾನೆ. ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲರನ್ನು ಬೆದರಿಕೆ ಆಗ್ತಾನೆ. ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು 30-40 ಜನನ ನಮ್ಮ ಮೇಲೆ ಯಾವಾಗ ನೋಡಿದ್ರು ಅವ್ರು ದೌರ್ಜನ್ಯ ಮಾಡ್ತಾನೆ. ಜೀಶಾನ್ ಶರೀಫ್. ಘಟನೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗಳು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಹಲ್ಲೆಕೋರರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಉಪ್ಪರಪೇಟೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.